ನಿಮ್ಮದು ಕೇಸು ಯಾವ್ಯಾವ IPC ಸೆಕ್ಷನ್ ಆಗಿರೋದು ಸ್ವಲ್ಪ ಹೇಳಿ ಕೃಷ್ಣಮೂರ್ತಿ ಅವರೇ. ಯಾವ್ದು IPC ಸೆಕ್ಷನ್ ಆಗಿರೋದು? ಇದು ಕೋರ್ಟಲ್ಲಿ ಹೋದಾಗ ಅಲ್ಲೇನಾಯಿತು ಅಂದರೆ ನಮ್ಮ ಲಾಯರು ಅವ್ರ ಲಾಯರು ಏನೇನಾದರೂ ಆಯ್ತಾದ್ರೆ ಫಿಲ್ಮ್ಗಳೆಲ್ಲ ಬುಕ್ ಮಾಡ್ಕೊಬಿಟ್ಟಿದ್ದಾರೆ. ನಾವೇನು ರಿಪ್ಲೇಸಪ್ಪ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಕಡೆ ಲಾಯರ್ ಹೆಸರೇನು? ಶ್ರೀನಿವಾಸ್ ಅಂತ. ಅವ್ರ ಕಡೆ ಲಾಯರು? ಅವ್ರ ಕಡೆ ಬಂದು CV ನಾಗರಾಜ್ ಕಡೆಯವರು ಅಂತ. CV ನಾಗರಾಜ, CV ಅದೇ ಬಿಗ್ ಅಡ್ವೊಕೇಟ್ ಇದ್ದಾರೆ. ಏನು ಅವ್ರ ಹೆಸರು? CV ನಾಗೇಶ್. ನಿಮ್ಮ ಪ್ರಕರಣಕ್ಕೆ ಅವರು ಅಡ್ವೊಕೇಟ್ ಅಂತ ಹೇಳಿ ನೀನು ಏನು ಮಾಡೋಕ್ಕಾಗಲ್ಲ, ನಾವು ಹೆಲ್ಪ್ಲೆಸ್ಸಪ್ಪ ಹಂಗೆ ನಮ್ಮ ಲಾಯರು ಕೈ ಬಿಟ್ಟು. ಅವಾಗಿಂದ ನಾವು ಎಲ್ಲೂ ಹೋಗಿಲ್ಲ, ಎದ್ದು ಇಲ್ಲ, ಏನಿಲ್ಲ. ನಮ್ಗೆ ಅಷ್ಟೊಂದು ಸೋರ್ಸ್ ಇಲ್ಲ. ನಾವು D ಗ್ರೂಪ್ ನೌಕರು, ಏನೂ ಮಾಡೋಕ್ಕಾಗಲ್ಲ. ದುಡ್ಡು ಕಾಸಿಲ್ಲ. ನಾವು 10 ರೂಪಾಯಿ ಖರ್ಚು ಮಾಡಿದ್ರೆ ಅವ್ನು 1000 ರೂಪಾಯಿ ಖರ್ಚು ಮಾಡ್ತಾನೆ. ಇಡೀ ಕಾರ್ಪೊರೇಷನ್ನೇ ಅವ್ನು ಕಂಟ್ರೋಲ್ ಮುಡಿಕೊಂಡಿಲ್ಲ, ಆಟ ಆಡ್ತಾನೆ. ನಮ್ಗೆ ಯಾರು ಫ್ರೆಂಡ್ಸ್ಗಳು ಸಪೋರ್ಟ್ ಇಲ್ಲ, ಯಾರು ಇಲ್ಲ. ಅದಕ್ಕಾಗಿ ಆ ಥರ ಆಗಿದೆ. ಅದೇ ಥರ ಮಾಸ್ಟರ್ ಮುರಳಿಗೆ ಹೊಡೆದಿದ್ದಾರೆ. ಮಾಸ್ಟರ್ ಮುರಳಿಗೆ ಹೊಡೆದಿದ್ದು ಆ ಕೇಸನ್ನು ಇನ್ನೂ ಏನು ನಡೀತಾ ಇತ್ತು. ಅದು ರಿಪೋರ್ಟ್ ಹಾಕಿದ್ರು. ರಿಪೋರ್ಟ್ ಹಾಕಿದ್ಮೇಲೆ ತಿರ್ಗಾ ಬಂದು ಕೋರ್ಟ್ ಡೈರೆಕ್ಷನ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು. ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವ್ನು ಸ್ಟೇ ತಂದ ಹೈಕೋರ್ಟಿಂದ ಸ್ಟೇ ತಂದಮೇಲೆ ಹೈಕೋರ್ಟಿಂದ ಸಿವಿಲ್ ಕೋರ್ಟ್ ಬಂದು ಅವ್ರೇನು ಮಾಡಿದ್ರು, ಮತ್ತೆ ಎಂಕ್ವೈರಿಗೆ ಹಾಕಿದ್ರು. ಅವ್ರನ್ನು ತಿರ್ಗಾ ರಿಪೋರ್ಟ್ ಹಾಕ್ಬಿಟ್ಟು ರಿಪೋರ್ಟ್ ಹಾಕ್ಬಿಟ್ಟು ಕಳಿಸಿದ್ದಾರೆ ಕೋರ್ಟಿಗೆ. ಅದ್ರ ಮೇಲೆ ಅದೇನಾಗಿದೆ ಎತ್ತಾಗಿದೆ ಗೊತ್ತಿಲ್ಲ. ಏನು ಇವೆಲ್ಲ ಪೊಲೀಸ್ ಎಲ್ಲ ಜಾಸ್ತಿ ಅವ್ರಿಗೆ ತುಂಬ ಲಿಬ್ರಲ್ಲು, ಲೀನಿಯೆಂಟು, ನೆಗ್ಲಿಜೆಂಟು, ಅವ್ರು ತುಂಬ ಫೇವರ್ ಮಾಡ್ತಾ ಇದ್ದಾರಲ್ಲ ಅಪೋನೆಂಟ್ಗೆ. ಯಾರಿಗೆ? ಅವನಿಗೆ. ಏನು ಮಾಡ್ತಾರೆ? ಎಲ್ಲ ದುಡ್ಡು ಕಾಸು ವ್ಯವಹಾರ ಗೊತ್ತಲ್ಲ. ಇಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಹೋದ್ರೆ ನಮ್ಗೆ ರೆಸ್ಪಾನ್ಸಿಬಲ್ ಮಾಡ್ತಾರೆ. ಆಯಿತು ಅಂತ ಕುಂದಿಸ್ಬಿಡೋರು. 1 ಅವರ್ 2 ಅವರ್ ಕುಂತಾದ್ಮೇಲೆ ನೀನು ನಾಳೆ ಬಾ ಅನ್ನೋರು. ಯಾರು ಸಪೋರ್ಟ್ ಇಲ್ಲ. ಅವನು ಎಲ್ಲ ಕಡೆಯೂ ಸಪೋರ್ಟ್. ಈಗ ನಿಮಗೆ ಯಾರ್ಯಾರೋ ಒಬ್ಬರು ಬಂದು ನಿಮಗೆ ಸಪೋರ್ಟ್ ಮಾಡ್ತೀವಿ, ನಿಮಗೆ ಸಪೋರ್ಟ್ ಮಾಡ್ತೀವಿ, ಪೊಲೀಸು ಇರೋದೇ ಸಾರ್ವಜನಿಕರ ಹೆಲ್ಪಿಗೆ ಮಾಡೋಕ್ಕೆ. ನೀವು ಅಸಹಾಯಕರಿದ್ದೀರಾ, ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತೀವಿ ಅಂತ ಮುಂದೆ ಬಂದರೆ ನೀವು ಫೈಟ್ ಕೊಡ್ತೀರಾ? ಯಾವುದು ನಾವು ಸಹಕಾರ ಮಾಡ್ತೀನಿ ಅಂದರೆ ನಾವು ಫೈಟ್ ಕೊಡೋದಕ್ಕೆ ನಾವು ತಯಾರಿದ್ವಿ. ಏನು ಬೇಕಾದರೂ ನಾವು ಕಾನೂನು ಚೌಕಟ್ಟಲ್ಲಿ ಹೋರಾಡೋಕ್ಕೆ ನಾವು ಸಿದ್ಧ. ಹಣದ ಒಂದು ವ್ಯವಸ್ಥೆ ಇಲ್ಲ ನಿಮಗೆ. ಯಾರೇ ಬರಲಿ, ಯಾರೇ ಅವನ ವಿರುದ್ಧ ನಾವು ಕೇಸ್ ತಗೊಂಡು ನಡೆಸ್ತೀವಿ, ಮಾಡ್ತೀವಿ, ಬನ್ನಿ ಅಂತ ಅಂದರೆ ಎಲ್ಲಿ ಕರೆದ್ರೂ ನಾವು ಬರ್ತೀವಿ. ಯಾವ ಪೊಲೀಸ್ ಕಮಿಷನರ್. ಹಾಗಾದರೆ ನೀವು ಲೋಕ್ ಅದಾಲತ್ಗೆ ಹೋಗಿಲ್ಲ? ನಾವು ಹೋಗಿಲ್ಲ. ಕಾಂಪ್ರಮೈಸ್ಗೆ ಹೋಗಿಲ್ಲ? ನೀವು ವಿಡ್ರಾ ಮಾಡ್ತೀವಿ ಅಂತ ನಾವು ಎಲ್ಲೂ ಹೋಗಿಲ್ಲ. ನೀವು ಹೇಳೂ ಇಲ್ಲ. ನಿಮ್ಮ ಲಾಯರ್ ಸೈನ್ ಕರಿತಾ ಇದ್ನಲ್ಲ, ಸೈನ್ ಎಲ್ಲ ಹಾಕಿಸ್ಕೊಳ್ತಾ ಇದ್ನ ನಿಮ್ಮ ಹತ್ರ? ಲಾಸ್ಟಲ್ಲಿ ಕೋರ್ಟಲ್ಲಿ ಹಾಕೊಂಡಿದ್ದು. ಅದು ಬಿಟ್ಟರೆ ಬೇರೆ ಆ ಲಾಯರ್ಗೂ ನಮಗೂ ಕಾಂಟ್ಯಾಕ್ಟ್. ಯಾವ್ದು ಲಾಸ್ಟ್ ಕಾಂಟ್ಯಾಕ್ಟು ನಿಮಗೆ ಲಾಯರ್ ಹತ್ರ? 307 ಹಾಕಿ ಇದು ಇದೆಲ್ಲ ಆ ಟೈಮಲ್ಲಿ ಫಸ್ಟ್ ಸ್ಟೇಟ್ 2013 17ಗೆಲ್ಲ ನೀವು ಹೋಗಲೇ ಇಲ್ವಾ? 14, 15, 2014, 2015, 16 ತೆಗೆದ್ರೆ ಗೊತ್ತಾಗುತ್ತಲ್ಲ ಮೇಡಮ್. ಅಲ್ಲಿ ಯಾವಾಗ ಕೋರ್ಟ್ಗೆ ಹಾಕಿದ್ದು ಅದೇ ಲಾಸ್ಟ್. ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಕೋರ್ಟ್ ಹತ್ರ ಹೋಗಿಲ್ಲ, ಯಾರು ಕಾಂಪ್ರಮೈಸ್ ಬಂದಿಲ್ಲ, ಯಾವ ಇದಕ್ಕೂ ಹೋಗಿಲ್ಲ. ಇವಾಗ ಯಾರೋ ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದಕ್ಕೆ ಇವತ್ತು ಬಂದಿರೋದು. ಅದು ಬಿಟ್ಟರೆ ನಮಗೇನು. ಸೊ ಹಣದ ಕೊರತೆಯಿಂದ ನೀವು ಪೊಲೀಸ್ ಹತ್ರನೂ ಪೊಲೀಸ್ ಒಬ್ಬರು ಹೆಲ್ಪ್ ಮಾಡಿದ್ದಾರೆ ಅಷ್ಟೇ ನಿಮಗೆ. ACP ಅವರು 324 307 ಮಾಡಿದ್ದಾರೆ. 324 ಇಲ್ಲೆಲ್ಲ ಲೋಕಲ್ ಪೊಲಿಟಿಕಲ್ ಅವ್ರಿಗೆಲ್ಲ ಹಿಡಿದು ಮೇಜರ್ 7 ಸ್ಟಿಚ್ ಆದರೂ ಕೂಡ ನಮಗೆ 324 ಮಾಡ್ಬಿಟ್ಟಿದ್ವಿ. ಎಷ್ಟು 7 ಸ್ಟಿಚಸ್ ಆಗಿತ್ತ ತಲೆಗೆ? ಯಾವ ಆಸ್ಪತ್ರೆ ಟ್ರೀಟ್ಮೆಂಟು? ನಿಮ್ಮಾನ್ಸ್ ಹೋಗಿದ್ರಾ? ಜ್ಞಾನ ಇತ್ತಾ ನಿಮಗೆ? ಇಲ್ಲಿರಲಿಲ್ಲ, ಇಲ್ಲ. ಎಲ್ಲ ಕರೆಕ್ಟ್ ಇದೆಯಪ್ಪ, ಹೋಗಪ್ಪ, ಹಂಗೆ ಹಿಂಗೆ ಆರಾಮಾಗಿದ್ದೇನೆ ಅಂತ ಮಾತಾಡ್ತಾರೆ ಸಾಯಂಕಾಲ. ನ್ಯಾಚುರಲ್ ಆಗಿ ನಾವು ಮಾತಾಡೋದು ಎಲ್ಲ ಕರೆಕ್ಟಾಗಿ ಹೋಗಿ ಅಂತ ಕಳಿಸ್ಬಿಟ್ರು. ಆಮೇಲೆ ನಾವು ಪ್ರೈವೇಟ್ ಆಸ್ಪತ್ರೆಗೆ ಬಂದು ವಿಜಯನಗರದಲ್ಲಿ 1 ವಾರ ಟ್ರೀಟ್ಮೆಂಟ್. ಆಮೇಲೆ ಬರ್ತದೆ. ಆಮೇಲೆ ಎಲ್ಲ ರಾಜಕೀಯ ಆಗೋರು, ಅದು ಇದು ನಮಗೆ ಆಗೋರು ಆಗದಿರೋರು ಎಲ್ಲರೂ ಬುಕ್ ಮಾಡ್ಕೊತಾನೆ. ಅವರು ಎಲ್ಲ ಸಕಾಲಂಕ ವಲ್ಲಬಲ್ಲು. ಯಾರು ಅವನ? ಅಮೃತರಾಜ್.
ಆ ಥರ ಇರುವಾಗ ಒಬ್ಬರಿಗೆ ಅಲ್ಲ, ಯಾರ್ಯಾರು ಇದ್ದಾರೋ ಹೊರಗಡೆ ಡೆಪ್ಟೇಷನ್ ಬಂದಿರೋರಿಗೆ ಅವ್ರಿಗೆಲ್ಲ ಭ್ರಷ್ಟಾಚಾರನ ನಿರ್ಮೂಲನ ಅಂತ ಒಂದು ಸಂಘ ಮಾಡಿಕೊಂಡು ಅನಾಥರು ಇದ್ದಾರೆ, ಜೋಸಫ್ ಅಂತ, ರಾಬರ್ಟ್ ಅಂತ ಅವರೆಲ್ಲ ಮಡಿಕೊಂಡು ಎಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿ ಮಡಿಕೊಂಡು ಹೋಗ್ಲು. ಕವಿತಾ ಅಂತ ಟೈಲರಿಂಗ್ ಹುಡುಗಿ, ಅವಳು ಕ್ರಿಶ್ಚಿಯನ್ನು. ಓಕೆ. ಕಾರ್ಯಕ್ರಮಕ್ಕೆ ಕರ್ಕೊಬರೋದು ಹೋಗೋದು, ಒಂದು ಕ್ಯಾಂಡಿಡೇಟ್ಗೆ 500,000 ಕೊಟ್ಟು ಪಬ್ಲಿಕ್ ಕರೆಸೋದು, ಫಂಕ್ಷನ್ ಮಾಡ್ತಾನೆ. ಅವ್ನು ಬಿಟ್ಟರು ಯಾರೂ ಮಾಡಬಾರ್ದು, ಅವ್ನ ಮುಂದೆ ಯಾರೂ ಇರಬಾರ್ದು ಅನ್ನೋ ಇದರಲ್ಲಿ ನನ್ನ ಕನ್ನಡ ಸಂಘ ಇದರಿಂದ ಕನ್ನಡಕ್ಕೋಸ್ಕರ ನಾನು ಅವ್ನು ಸೇರಿಕೊಂಡ. ಆಮೇಲೆ ಬರ್ತಾ ಬರ್ತಾ ನನ್ನ ಕನ್ನಡ ಸಂಘದಿಂದ ಏಕಾಏಕಿ ಕನ್ನಡ ಸಂಘಕ್ಕೆ ಬೀಗ ಹಾಕ್ಬಿಟ್ಟ. ಬೀಗ ಹಾಕಿದ್ಮೇಲೆ ನಾವು ಹೋರಾಟ. ಆದರೆ ನಿಮ್ಮ ಇದು ಒಂದು ಘಟನೆಯಲ್ಲಿ 2011 ನಿಮಗೆ ಹೊಡೆದ ಮೇಲೆ, 2012 ಮುರಳೀಧರ್ಗೆ ಹೊಡೆದ ಮೇಲೆ ನಿಮ್ಮ ಜೊತೆ ಅವನು 2015-16 ಅಥವಾ 18 ಚೆನ್ನಾಗಿದ್ನಲ್ಲ ಕನ್ನಡ ಸಂಘಕ್ಕೆ, ನೀವೆಲ್ಲ ಜೊತೆಗೆ ಫೋಟೋ ನಿಂತ್ಕೊಂಡಿದ್ದೀರಲ್ಲ ನೀವು. ಅದು ಪರಿಸ್ಥಿತಿ ಏನಾಗಿದೆ ಅಂದರೆ ಕನ್ನಡ ಸಂಘ ಬೂತ್ ಬಂಗ್ಲೋ ಥರ ಮಾಡಿಬಿಟ್ಟಿದ್ರು. ಯಾರೂ ಬರ್ತಿರಲಿಲ್ಲ, ನಾನು ಒಬ್ಬನೇ ಇದ್ದೆ. ನನ್ನ ಜೊತೆ ಯಾರು ಮಾತಾಡ್ತಾರೋ ಅವ್ರಿಗೆಲ್ಲನೂ ತೊಂದರೆ ಕೊಡೋದು ಮಾಡೋದು ಇವೆಲ್ಲ ಮಾಡ್ತಿದ್ರು. ವಿಧಿ ಇಲ್ಲ. ಕನ್ನಡ ಸಂಘ ಕಟ್ಟಿದ್ದು ನಾವು 2005 ಸಿದ್ದರಾಮಯ್ಯನ ಕರೆಸಿ ಉದ್ಘಾಟನೆ ಮಾಡಿ ಕನ್ನಡ ಸಂಘ ಕಟ್ಟಿದ್ರು. ಈಗೂ ಕನ್ನಡ ಸಂಘದಲ್ಲೇ ಇದ್ದೀವಿ. ಅದರ ರೆಕಾರ್ಡ್ ಪ್ರಕಾರವಾಗಿ ನಮ್ಮನ್ನು ಕರೆದಿಲ್ಲ, ಮಾಡಿಲ್ಲ. ಏಕಾಏಕಿ ಬೀಗ ಹಾಕ್ಬಿಟ್ಟು ಯಾರನ್ನೋ ಒಬ್ಬನ ಅಧ್ಯಕ್ಷ ಅಂತ ಆಚೆ ಕಡೆ ಬೋರ್ಡ್ ಹಾಕ್ಬಿಟ್ಟ. ಈಗ ಅದು ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಜಾಯಿಂಟ್ ಅಕೌಂಟ್ ಮಾಡಿಲ್ಲ ನಾವು. ಒಂದು ಬೀಗ ಹಾಕಿದಾಗ ನೀವು ಏನು ಪ್ರೊಟೆಸ್ಟ್ ಮಾಡಲಿಲ್ವಾ? ನಿಮ್ಗೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ. ನನ್ನ ಹತ್ರ ಒಬ್ಬ P1ಗಳು ನನಗೆ ನಮಸ್ಕಾರ ಹೊಡೆದ್ರೆ ಅವ್ರದ್ದು ವಾಟ್ಸಪ್ ತೆಗೆದು ಅವರು ತೊಂದರೆ ಕೊಡೋದು.